ರಾಜ್ಯದಲ್ಲಿ ಒಂದ್ ಕಡೆ ಮಳೆ ಅಬ್ಬರಿಸ್ತಿದ್ರೆ ಮತ್ತೊಂದ್ ಕಡೆ ಬರಸಿಡಿಲು ಆವರಿಸಿದೆ. ಒಂದ್ ಹನಿ ಮಳೆ ಇಲ್ಲದೆ ನೆಲ ಹೊಲ ಬರಡಾಗಿದೆ. ದಿಕ್ಕೆಟ್ಟ ಗ್ರಾಮಸ್ಥರು ಹೊಟ್ಟೆಪಾಡಿಗಾಗಿ ಗಂಟುಮೂಟೆ ಸಮೇತ ಊರು ಬಿಡ್ತಿದ್ದಾರೆ. ಹಾವೇರಿಯಲ್ಲಿ ಮಳೆಗಾಗಿ ಮೋಡ ಬಿತ್ತನೆಯೂ ಶುರುವಾಗಿದೆ. ಬಾರದ ಮಳೆ, ಬೆಳೆಯದ ಬೆಳೆ, ಅನ್ನದಾತರ ಗುಳೆ. ಬರದ ಹೊಡೆತ, ಬದುಕಿಗಾಗಿ ಊರನ್ನೇ ಬಿಡ್ತಾ ಇರೋ ಜನ. ಮಳೆಯಿಲ್ಲದೆ ಬರದ ಹೊಡೆತಕ್ಕೆ ವಿಜಯನಗರ ಜಿಲ್ಲೆ ದಿಕ್ಕೆಟ್ಟಿದೆ. ಇತ್ತ ಬಿತ್ತನೆಯೂ ಇಲ್ಲದೆ ಅತ್ತ ಬೇರೆ ಕೆಲಸವೂ ಇಲ್ಲದಂತಾಗಿದೆ. ಹೀಗಾಗಿ ಕೂಡ್ಲಿಗಿ, ಹಗರಿ, ಬೊಮ್ಮನಹಳ್ಳಿ, ಹಡಗಲಿ ಭಾಗದ ಕೆಲ ಗ್ರಾಮ ಮತ್ತು ತಾಂಡದ ಜನ ಹೊಟ್ಟೆಪಾಡಿಗಾಗಿ ಗಂಟು ಮೂಟೆ ಸಮೇತ ಗುಳೆ ಹೊರಟಿದ್ದಾರೆ. ಊರಲ್ಲಿ ಕೇವಲ ಶಾಲೆಗೆ ಹೋಗೋ ಮಕ್ಕಳು ಮತ್ತು ವಯಸ್ಸಾದ ಹಿರಿಯರಷ್ಟೇ ಇದ್ದಾರೆ. ಉಳಿದವರು ಟೆಂಪೋ ಏರಿ ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರ ಕಡೆ ಗುಳೆ ಹೊರಟಿದ್ದಾರೆ. ಯಾವುದೇ ಕೆಲಸಗಳಿಲ್ಲ. ಬಿತ್ತನೆ ಈ ಹಿಂದೆ ಬಿತ್ತನೆ ಆಗಿರುವ ಜೋಳ, ರಾಗಿ, ಮೆಕ್ಕೆಜೋಳ ಯಾವುದು ಹುಟ್ಟೇ ಇಲ್ಲ. ಇನ್ನು ಮುಂದೆ ಶೇಂಗಾ ಬಿತ್ತನೆ ಮಾಡಲಿಕ್ಕೂ ಯಾವುದೇ ಉತ್ತಮವಾದ ಮಳೆ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಗುಳೆ ಹೊರಟಿದ್ದಾರೆ. ಗುಳೆ ಹೊರಡುವಾಗ ತಮ್ಮ ಮಕ್ಕಳನ್ನು ಹಾಗೂ ವಯೋವೃದ್ಧರನ್ನು ಮನೆಗೆ ಬಿಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲೂ ಮಳೆಯನ್ನೇ ನಂಬಿ ಈ ಬಾರಿ ರೈತರು ಬೇಗನೆ ಬಿತ್ತನೆ ಶುರು ಮಾಡಿದ್ರು. ಆದರೆ ಮಳೆ ಇಲ್ಲದಕ್ಕೆ ಸ್ಪ್ರಿಂಕ್ಲರ್ ಮೂಲಕ ಬೆಳೆಗೆ ನೀರು ಹಾಯಿಸ್ತಾ ಇದ್ದಾರೆ. ಇದಕ್ಕೂ ಕರೆಂಟ್ ಕೈ ಕೊಡ್ತಾ ಇರೋದು ಕಂಗೆಡಿಸಿದೆ. ಬೀದರ್ ಜಿಲ್ಲೆಯ 40% ರೈತರು ಉದ್ದು, ಸೋಯಾಬೀನ್, ತೊಗರಿ ಬಿತ್ತನೆ ಮಾಡಿದ್ರು. ಮಳೆಯಿಲ್ಲದೆ ಚೊಂಡಿ ಚೌಳಿ, ಮಮದಾಪುರ ಗ್ರಾಮದ ರೈತರು ಕಂಗೆಟ್ಟಿದ್ದಾರೆ. ರೈತರು ಕೂಡ ಇನ್ನೂವರೆಗೆ ಬಿತ್ತನೆ ಕಾರ್ಯನೂ ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಸದ್ಯ ನಾನು ಬೀದರ್ ತಾಲೂಕಿನ ಏನು ರೈತರ ಹೊಲದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡಬಹುದು ನೀವು. ಯಾರೂ ಕೂಡ ಇನ್ನೂವರೆಗೆ ಬಿತ್ತನೆ ಕಾರ್ಯನೂ ಕೂಡ ಇಲ್ಲಿ ಮಾಡಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಮಳೆಗಾಗಿ ಮೋಡ ಬಿತ್ತನೆಗೆ ಚಾಲನೆ. ಹಾವೇರಿ ಜಿಲ್ಲೆಯಲ್ಲಿ ಬರಸಿಡಿಲಿಗೆ ರೈತರು ಪರಿತಪಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ ಸಿಕ್ಕಿದೆ. ಖಾಸಗಿ ಸಂಸ್ಥೆಯೊಂದು ಮೋಡ ಬಿತ್ತನೆ ಮಾಡ್ತಾ ಇದ್ದು, ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಚಾಲನೆ ನೀಡಿದ್ರು. ವಿಮಾನದ ಮೂಲಕ ಕೃತಕ ಮೋಡ ಬಿತ್ತನೆ ಕಾರ್ಯ ನಡೆಯಿತು. ಈ ವೇಳೆ ಮಾತನಾಡಿದ ಸತೀಶ್, ಮೋಡ ಇದ್ದಾಗಲೇ ಮೋಡ ಬಿತ್ತನೆ ಮಾಡಬೇಕು. ಈ ಬಗ್ಗೆ ಸಿಎಂ ಗಮನಕ್ಕೂ ತರ್ತೀನಿ ಅಂದ್ರು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ ತರ್ತೀವಿ. ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಬಳ್ಳಾರಿಯಲ್ಲಿ ಉತ್ತಮ ಮಳೆಗಾಗಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವರುಣ ಯಾಗ ಮತ್ತು ವಿಶೇಷ ಪೂಜೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಗೂ ಬರದ ಸಿಡಿಲು ಆವರಿಸಿದೆ. ಇಳ್ಕಲ್ನ ಬಾಲಕ ಸಾಯಿ ನಂದಗೌಡ ಬರಡು ನೆಲದಲ್ಲಿ ನಿಂತು ದೇವರೇ ಮಳೆ ಬರಸಪ್ಪ ಅಂತ ದೇವರಿಗೆ ಮೊರೆ ಇಟ್ಟಿದ್ದಾನೆ. ಇಳ್ಕಲ್ ರೈತರು ಮಳೆಗಾಗಿ ಗುರ್ಜಿ ಆಚರಿಸಿದ್ದಾರೆ. ತಲೆ ಮೇಲೆ ಮಣ್ಣು ಹಾಕಿ ಮಣ್ಣಿನಲ್ಲಿ ಕಪ್ಪೆ ಇಟ್ಟು ಊರಲ್ಲಿ ಮೆರವಣಿಗೆ ನಡೆಸಿದ್ರು. ಗಂಡು ಮಕ್ಕಳು ಹೆಣ್ಣು ಮಕ್ಕಳ ವೇಷ ಧರಿಸಿ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡಿದ್ರು. ಬೆಳಗಾವಿಯಲ್ಲಿ ಒಂದ್ ಕಡೆ ಮಳೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಬರ ಕಾಡ್ತಾ ಇದೆ. ಹೀಗಾಗಿ ಮೂಡಲಗಿ ತಾಲೂಕಿನ ಮೊನ್ಯಾಳ ಗ್ರಾಮದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿದ್ರು. ರಾಯಚೂರಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಡ್ಲೂರು ಗ್ರಾಮಸ್ಥರು ದೇವರಿಗೆ ವಿಶೇಷ ಅಭಿಷೇಕ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.